Good evening, everyone. First of all, Happy New Year to each and everyone. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಸೊ 2025 2025 ನಿಮ್ ಪೋರ್ಟ್ಫೋಲಿಯೋ ಫುಲ್ ಗ್ರೀನರಿ ಆಗ್ಲಿ ಅಂತ ವಿಲ್ ಪ್ರೇ ಇನ್ ದ ಗಾಡ್. ಓಕೆ, ಸೊ ಎಲ್ಲರಿಗೂ ಪೋರ್ಟ್ಫೋಲಿಯೋ ಗ್ರೀನ್ ಆಗ್ಲಿ. ಹಾಗಾದ್ರೆ few things that I want to share with you. Few things. Before continuing the class ಶುರು ಮಾಡೋ ಮೊದಲು, ಓಕೆ, ನೀವು ಏನೇ ಕಲ್ತಿದ್ರು, ಪ್ರೀವಿಯಸ್ ಆಗಿ ನೀವು ಏನೇ ಕಲ್ತಿದ್ರು, ಫಸ್ಟ್ ಯು ಅನ್ಲರ್ನ್. ಅದನ್ನ ತಲೆಯಲ್ಲಿಂದ ತೆಗೆದು ಹಾಕ್ಬೇಡಿ. ಇಟ್ ಇಸ್ ಎ ಕೈಂಡ್ ರಿಕ್ವೆಸ್ಟ್. ಓಕೆ, ಸೊ ನೀವು ಏನೇ ಕಲ್ತಿದ್ರು ಟೈಮ್ ಬೀಂಗ್ ತಲೆಯಲ್ಲಿಂದ ತೆಗೆದು ಹಾಕಿ. ಅಂಡ್ ಫೋಕಸ್ ವಾಟ್ ಎವರ್ ದಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು. Though you know it very well, though you know it very well, try to learn as if you don't know anything. ನಿಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಓಕೆ, ಟ್ರೈ ಟು ಲರ್ನ್ ಫ್ರಮ್ ABCD. Okay, that I will start from scratch only. Okay. Yes. Then whatever ನಂದೇನ್ ಎಕ್ಸ್ಪೀರಿಯನ್ಸ್ ಇದೆ, ಎವ್ರಿಥಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು, ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ನಾನು ಶೇರ್ ಮಾಡ್ತೇನೆ. ಓನ್ಲಿ ದ ಥಿಂಗ್, ನಿಮ್ ಪೇಶನ್ಸ್ ಬೇಕಾಗ್ತದೆ ನೋಡಿ, ಅಷ್ಟೇ. ಓಕೆ, ನಿಮ್ ಹತ್ರ ಎಷ್ಟು ಪೇಶನ್ಸ್ ಇದೆನೋ ಅದರ ಮೇಲೆ ನಿರ್ಧಾರ ಆಗ್ತದೆ. ಅಂಡ್ ದ ರಿಕ್ವೆಸ್ಟ್ ಈಸ್ ದಟ್ ಅಂಟಿಲ್ ಅಂಡ್ ಅನ್ಲೆಸ್ ಕೋರ್ಸ್ ಕಂಪ್ಲೀಟ್ ಆಗೋತನ ಟ್ರೇಡಿಂಗ್ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಟ್ ಇಸ್ ಎ ಕೈಂಡ್ ರಿಕ್ವೆಸ್ಟ್. ಫಸ್ಟ್ ಟ್ರೈ ಟು ಲರ್ನ್. ಆಮೇಲೆ ಇದು ತೆಗೆದ್ಬಿಡೋಣ ಅಂದ್ರೆ ಅರ್ನಿಂಗ್ ಆಗ್ತದೆ. ಓಕೆ, ಟ್ರೈ ಟು ಲರ್ನ್ ಫಸ್ಟ್. Then it is not anything key getting rich quickly. ಇದು ಓವರ್ ನೈಟ್ ನಾನು ಶ್ರೀಮಂತ ಆಗ್ತೇನೆ, ಮಂತ್ಲಿ ನಂದು ದುಡ್ಡನ್ನ ಡಬಲ್ ಮಾಡ್ತೇನೆ. ಓಕೆ, ನೋ ವೇ ದಟ್ ಯು ವಿಲ್ ಗೆಟ್ ಹ್ಯಾಂಡ್ಸಮ್ ರಿಟರ್ನ್. ಅದು ಹೇಗೆ ಅನ್ನೋದನ್ನ ನಾನು ಹೇಳ್ತೇನೆ. ಓಕೆ, ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ ಸ್ಕೂಲ್ ಡೇಸ್ ದಲ್ಲಿ ನಾವು ಕಲ್ತಿದ್ದು, ಸೊ ಎನಿಥಿಂಗ್ ರೇಸ್ ಟು 0 ಎನ್ ಎ 1, 2 to the power 1, 2, 2 to the power 2, 4, 2 to the power 3, 8, 2 to the power 4, 16. ಸೊ ಈ ತರಹ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇದಕ್ಕೆ ಏನ್ ಗೊತ್ತಾ? ಸೊ ನೋಡಿ, 2 to the power 5, 32. ಇದರ ಅರ್ಥ ಹೇಳ್ತೇನೆ ನಾನು. ಇಫ್ ಯು ಇನ್ವೆಸ್ಟಿಂಗ್ 1 lakh rupees, ಓಕೆ, ಇದನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಹೇಗೆ? at least will apply the rule of 72. 72 rule apply ಮಾಡೋಣ, divided by 3. ಓಕೆ, ಸೊ ಅಂದ್ರೆ ಆಲ್ಮೋಸ್ಟ್ 24% ಪರ್ ಆನಮ್ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ಬಿಟ್ರೆ, 24% ಪರ್ ಆನಮ್ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ಬಿಟ್ರೆ ಅವರ್ ಮನಿ ವಿಲ್ ಗೆಟ್ ಡಬಲ್ ಇನ್ 3 years. 3 ವರ್ಷದಲ್ಲಿ ಡಬಲ್ ಆಗೋ ಪಾಸಿಬಲ್ ಇದೆ. ಸೊ ಯಾರಿಗೆ
ಇವತ್ತೇ ಫಸ್ಟ್ ಕ್ಲಾಸ್ ಜಾಯ್ನ್ ಆಗಿದ್ದೀರಾ? ಜಸ್ಟ್ ಐ ವಾಂಟ್ ಟು ಶೇರ್ ವಿತ್ ಯು ರೂಲ್ ಆಫ್ 72. ರೂಲ್ ಆಫ್ 72 ಅಂದ್ರೆ ಇಫ್ ಯು ವಿಲ್ 72 ನ ಇಫ್ ಯು ವಿಲ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, you will get percentage. If you divide it by percentage, you will get years. ಈಗ ನೋಡಿ, ಬ್ಯಾಂಕ್ದಲ್ಲಿ 6% ಅಂತ ನಾನು ತಗೊಂಡ್ರೆ ಇಟ್ ಟೇಕ್ಸ್ 12 years ಟು ಡಬಲ್ ಅವರ್ ಮನಿ. ಮ್ಯೂಚುವಲ್ ಫಂಡ್ ದಲ್ಲಿ 12% ಅಂತ ತಗೊಂಡ್ರೆ ಇಟ್ ಟೇಕ್ಸ್ 6 years. 12 ನಾನು ಎಕ್ದಮ್ ಮಿನಿಮಮ್ ಅಂತ ಹಿಡಿತಾ ಇದ್ದೇನೆ. ಓಕೆ, ಹೀಗಾಗಿ ಫಸ್ಟ್ ವಿ ವಿಲ್ ಫಿಕ್ಸ್ this is handsome rich on that. So this much we can earn easily from the share market per annum ಅಂತ ಹೇಳ್ತಾ ಇದೆ. ಓಕೆ, ಸೊ ಅದಕ್ಕೆ ಯಾವ ತರ ನಾವು ಸ್ಟ್ರಾಟಜಿ ಮಾಡೋದನ್ನ, ಸೊ ನಾವು ನೋಡಿ, ಸೊ ಇಫ್ ವಿ ಸ್ಟಾರ್ಟ್ ವಿತ್ ದಿಸ್, ಆಫ್ಟರ್ 3 years ಇಟ್ ಮೇ ಬಿಕಮ್ ದಿಸ್, ಇಟ್ ಮೇ ಬಿಕಮ್ ಈ ತರಹ, ಇಷ್ಟಾಗಿ ಸ್ವಲ್ಪ ಪ್ಲಸ್ ಮೈನಸ್ ಆಗಿ, ಇಷ್ಟಾಗಿ ಪ್ಲಸ್ ಮೈನಸ್ ಆಗಿ, ಒಂದು 10 ವರ್ಷದಲ್ಲೋ 15 ವರ್ಷದಲ್ಲೋ ಓಕೆ 1 ಲಕ್ಷ ಇದ್ದಿದ್ದು ಒಂದು 20 ಲಕ್ಷ ಆದರೂ ಸಹ ಇಟ್ ಇಸ್ ಎ ಗುಡ್ ರೇಟ್ ಆಗುತ್ತೆ. ಓಕೆ, ಸೊ ಬಟ್ ನಾನು ಇದನ್ನ ಒಂದೇ ದಿವಸದಲ್ಲಿ ಒಂದೇ ರಾತ್ರಿಯಲ್ಲಿ ಡಬಲ್ ಮಾಡ್ತೇನೆ ಅಂದ್ರೆ ಆಗೋ ಪಾಸಿಬಲ್ ಇದೆ, ಬಟ್ ಅದು ಎಷ್ಟು ಡಬಲ್ ಆಗಿರುತ್ತೆ ಆಮೇಲೆ ಝೀರೋ ಆಗ್ಲಿಕ್ಕೆ ಬಹಳ ಹೊತ್ತಾಗೋದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ಪೇಷನ್ಸ್ ಇಸ್ ದ ಕೀ. ಓಕೆ, ಸೊ ಇಲ್ಲಿ ಎಲ್ಲರದು ಕನಸು ಹೆಂಗಿರ್ತದೆ ಹೇಳ್ತೇನೆ ನೋಡಿ. ಎಲ್ಲರದು ಡ್ರೀಮ್, ಇವತ್ 1 ಲಕ್ಷ ನಾನು ತಗೊಂಡ್ ಬಂದ್ಬಿಟ್ರೆ ಮರು ದಿವಸನೇ ಅಥವಾ ಒಂದೇ ವರ್ಷದಲ್ಲಿ 5 ಲಕ್ಷ ಆಗ್ಬೇಕು, 5 ಲಕ್ಷ ತಗೊಂಡ್ ಬಂದಿದ್ದು 25 ಲಕ್ಷ ಆಗ್ಬೇಕು. ಇದೆಲ್ಲ ಕನಸು ಕಾಣ್ಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ, ಬಟ್ ರಿಯಾಲಿಟಿ ಹಾಗೆ ಇರೋದಿಲ್ಲ. ಒನ್ ಥಿಂಗ್ ಯು ಟೆಲ್ ಮೀ, ತಿಂಗಳಿಗೆ 10%, ತಿಂಗಳಿಗೆ 20% ಬರೋ ಹಾಗಿತ್ತಂದ್ರೆ everyone, I want reply from everyone. Tell me, ಅಂಬಾನಿ ಅಡಾನಿ ಅವರ ಬಿಸ್ನೆಸ್ ಮಾಡೋದ್ ಬಿಟ್ಟು ಕಂಪ್ಲೀಟ್ ಶೇರ್ ಮಾರ್ಕೆಟಿಗೆನೆ ನಿಲ್ತಿದ್ರೋ ಇಲ್ಲೋ? ಪ್ಲೀಸ್ ಟೆಲ್ ಮಿ. ಒಂದೇ ತಿಂಗಳಲ್ಲಿ ಮನಿದ್ದು ಡಬಲ್ ಆಗೋದು? ಪ್ಲೀಸ್ ರಿಪ್ಲೈ. ಅಡಾನಿ, ಅಂಬಾನಿ, ಟಾಟಾ ಅವ್ರ ಹತ್ರ ದುಡ್ಡೇನು ಕಡಿಮೆ ಇದೆನಾ? ಓಕೆ, ಸೊ ಕಂಪ್ಲೀಟ್ ಹಾಗೆ ನಿಲ್ತಾ ಇದ್ರು, ಬಟ್ ಅದು ಹಾಗೆ ಇರಲ್ಲ. ಓಕೆ, ಸೊ ಅದನ್ನ ಯಾರು ಸತ್ಯ ಅರ್ಥ ಮಾಡ್ಕೊಳ್ತಿರೋ ದೇ ವಿಲ್ ಬಿ ದ ವಿನರ್ ಇನ್ ಸ್ಟಾಕ್ ಮಾರ್ಕೆಟ್. ಓಕೆ, ನಮಗೆ ಆ ಸತ್ಯ ಅರಿವಾಗ್ಬೇಕಿತ್ತಂದ್ರೆ 10-12 ವರ್ಷ ಹಿಡಿತು. ಸೊ ಅವಾಗ ಜ್ಞಾನೋದಯ ಆಯ್ತು ಅಂತ ಹೇಳ್ಬೋದು ನಿಮಗಷ್ಟೇ. ಬಟ್ ಯು ಆರ್ ಸೋ ಲಕ್ಕಿ, ಈ ಡೇ 1 ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಬಟ್ ಸ್ಟಾಕ್ ಮಾರ್ಕೆಟಿಗೆ ನೀವು ನೋಡಿ, ಸ್ಟಾಕ್ ಮಾರ್ಕೆಟ್ ದಲ್ಲಿ ಯಾರಾದ್ರೂ ವರ್ಷಕ್ಕೆ 20% ಅಂದ್ರೆ ಅದೇ ಉಪಯೋಗ ಇಲ್ಲ ಬಿಡ ಅಂತ ಹೇಳ್ತಾರೆ. ಬಟ್ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ಬಿಟ್ರೆ ಆ ಕಾಂಪೌಂಡಿಂಗ್ ಅದ್ದು ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೇನಂತ ಹೇಳಿ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ಹೀಗಾಗಿ ಸೊ ಫಸ್ಟ್ ಆಲ್ವೇಸ್ ಟ್ರೈ ಟು ಫೋಕಸ್ ಆನ್ ಲರ್ನಿಂಗ್. ಅಂಡ್ ಈಗ ಇದು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಸಿಂಪ್ಲಿ ವಿ ಆರ್ ಇನ್ವೆಸ್ಟಿಂಗ್ ಇನ್ ದರ್ ಬಿಸಿನೆಸ್. ಓಕೆ, ನಾವು ಅವ್ರ ಬಿಸಿನೆಸ್ ದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ನಾವು ಸೇ ಫಾರ್ ಎಕ್ಸಾಂಪಲ್ ಟಾಟಾ ಕಂಪನಿ. ಸೊ ಟಾಟಾ ಕಂಪನಿ ಅಂತೂ ನನಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ಟಾಟಾ ಕಂಪನಿದ ಏನ್ ತಗೊಳ್ಬಹುದು ನಾನು? ಶೇರ್ಸ್. ಅಂದ್ರೆ ಎಷ್ಟು ನಾನು ಶೇರ್ಸ್ ತಗೋತೇನೋ ಅಷ್ಟದ ನಾನು ಮಾಲೀಕ ಆಗ್ತೇನೆ, ಓನರ್ ಆಗ್ತೇನೆ. ಓಕೆ, ಅಂದ್ರೆ ಇದರ ಅರ್ಥ ಐ ಆಮ್ ದ ಸ್ಟೇಕ್ ಹೋಲ್ಡರ್ ಆರ್ ಐ ಆಮ್ ದ ಶೇರ್ ಹೋಲ್ಡರ್ ಟು ದಟ್ ಎಕ್ಸ್ಟೆಂಟ್. ಈಗ ನಾನು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಸ್, ಐ ವಿಲ್ ಬಿ ದ ಓನರ್ ಟು ದ ಎಕ್ಸ್ಟೆಂಟ್ ಆಫ್ ಓನ್ಲಿ 5 lakh. Whenever the company earns profit, they will make the dividend. ನಮಗೆ ಡಿವಿಡೆಂಡ್ ಎಲ್ಲ ಪೇ ಮಾಡಿ. ಓಕೆ, ಸೊ ಇದು ಫಸ್ಟ್ ಆಲ್ವೇಸ್ ನೆನ್ಪಿಟ್ಕೊಂಡ್ಬೇಡಿ. ಸೊ ಹಾಗಾದ್ರೆ ಲೆಟ್ ಅಸ್ ಕಂಟಿನ್ಯೂ. ಸೊ ಬಿಸಿನೆಸ್ ಮೀನ್ಸ್ ಪ್ರಾಫಿಟ್ ಆರ್ ಲಾಸ್. ಇದನ್ನ ಪಾಸಿಟಿವ್ ಪ್ರಾಫಿಟ್ ಅಂತ ಹೇಳ್ತೇವೆ, ಇನ್ನೊಂದನ್ನ ನೆಗೆಟಿವ್ ಪ್ರಾಫಿಟ್ ಅಂತ ಹೇಳ್ತಾರೆ. ಪಾಸಿಟಿವ್ ಪ್ರಾಫಿಟ್ ಇಸ್ ಗುಡ್,
ನೆಗೆಟಿವ್ ಪ್ರಾಫಿಟ್ ಏನೇ ಲಾಸ್. ಸೊ ಬಿಸ್ನೆಸ್ ಇದು ಇರೋದೇನೆ. ಸೊ ಹೀಗಾಗಿ ಅಲ್ಲಿಂದನೇ ನಾವು ಶುರು ಮಾಡೋಣ. ಸೊ ಬಿಸ್ನೆಸ್ ಅಂದ್ರೆ ದೇರ್ ಆರ್ ತ್ರೀ ಟೈಪ್ಸ್. ಒನ್ ಈಸ್ ಸೋಲ್ ಟ್ರೇಡಿಂಗ್. ಸೊ ಸೋಲ್ ಟ್ರೇಡಿಂಗ್ ಅಂದ್ರೆ ಕೇವಲ ಒಂದು ವ್ಯಕ್ತಿ ಬಿಸ್ನೆಸ್ ಮಾಡೋದು. ಎನಿ ಪ್ರಾಫಿಟ್ ಆರ್ ಎನಿ ಪ್ರಾಫಿಟ್ ಆಗ್ಲಿ ಯಾವುದೇ ಲಾಸ್ ಆಗ್ಲಿ ಈ ವ್ಯಕ್ತಿಗೆನೆ ಸಂಬಂಧಪಟ್ಟಿದ್ದದು. ಬಟ್ ಇಲ್ಲಿ ಗ್ರೋತ್ ಇರೋದಿಲ್ಲ. ಒಂದ್ ಮನುಷ್ಯ ಎಷ್ಟಂತ ಹೇಳಿ ಹೋರಾಡಬಹುದು. ಓಕೆ. ಸೊ ಹೀಗಾಗಿ ದ ಪ್ರಾಫಿಟ್ ಅಥವಾ ನಮ್ದು ಎಬಿಲಿಟಿ ಎಲ್ಲ ಏನಿರ್ತದೆ ರೆಸ್ಟ್ರಿಕ್ಟೆಡ್ ಇರ್ತದೆ. ಇದು ಮೊದಲನೇ ಮೀನ್ಸ್ ಅ ಕೈಂಡ್ ಆಫ್ ಬಿಸ್ನೆಸ್. ಇಫ್ ವಿ ವಾಂಟ್ ಟು ಎಕ್ಸ್ಪಾಂಡ್ ದ ಬಿಸ್ನೆಸ್, ದ ಸೆಕೆಂಡ್ ಕೈಂಡ್ ಈಸ್ ಪಾರ್ಟ್ನರ್ಶಿಪ್ ಅಂತ. ಸೊ ಪಾರ್ಟ್ನರ್ಶಿಪ್ ಅಂದ್ರೆ ಮಿನಿಮಮ್ ಇಬ್ರು ವ್ಯಕ್ತಿ ಇರಬೇಕು, ಮಿನಿಮಮ್ 2 persons ಅಂಡ್ ಮ್ಯಾಕ್ಸಿಮಮ್ 50 persons ಆಸ್ ಪರ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932 ಅಂತ. ನೀವು ಜಗತ್ನಲ್ಲಿ ಯಾರಿಗೆ ಬೇಕಾದವ್ರಿಗೆ ಪಾರ್ಟ್ನರ್ ಅಂತ ಹೇಳಿ ತಗೋಬಹುದು, ಎಕ್ಸೆಪ್ಟ್ 3 persons. 3 ವ್ಯಕ್ತಿಗೆ ಬಿಟ್ಟು ಜಗತ್ನಲ್ಲಿ ನೀವು ಯಾರಿಗೆ ಬೇಕೋ ಎಲ್ಲರಿಗೂ ಪಾರ್ಟ್ನರ್ ಅಂತ ತಗೋರಿ. ಅಮಿತಾಬ್ ಬಚ್ಚನ್ ಬಂದ್ರೆ ಅವನಿಗೂ ತಗೊಳ್ಳಿ, ವಿರಾಟ್ ಕೊಹ್ಲಿ ಬಂದ್ರೆ ಅವನಿಗೂ ತಗೊಳ್ಳಿ, ಅನುಷ್ಕಾ ಶರ್ಮಾ ಬಂದ್ರೆ ಅವಳಿಗೂ ತಗೊಳ್ಳಿ. ಓಕೆ. ಸೊ ಬಟ್ 3 ಜನ ಬಿಟ್ಟು ಯಾರಪ್ಪ 3 ಜನ ಅಂದ್ರೆ, ಒಂದು ಮೈನರ್ಗೆ ಪಾರ್ಟ್ನರ್ ಅಂತ ತಗೋಬಹುದು. ಬಟ್ ಮೈನರ್ ಈಸ್ ಎಲಿಜಿಬಲ್ ಓನ್ಲಿ ಫಾರ್ ಪ್ರಾಫಿಟ್. ಲಾಸ್ ಆದ್ರೆ ಸಂಬಂಧ ಇಲ್ಲ ಅಂತಾರೆ. ಹೀಗಾಗಿ ಯಾರು ಮೈನರ್ಗೆ ತಗೊಳಲ್ಲ. ದೆನ್ ಪರ್ಸನ್ ವಿತ್ ಅನ್ಸೌಂಡ್ ಮೈಂಡ್. ಓಕೆ. ಸೊ ಹುಚ್ಚರಿಗೆ ತಗೊಂಡ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಪರ್ಸನ್ ಹ್ಯಾವಿಂಗ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಸೇ ವಿಜಯ್ ಮಲ್ಯ ಅಂದ್ರೆ ನೆನ್ಪಿಡುತ್ತೇವೆ, ಅದಕ್ಕೊಂದು ಹೆಸರು ತಗೊಳ್ಳೋದು. ಹಾಗೆ ಸುಮಾರು ಜನ ಇದ್ದಾರೆ. ಸೊ ಈ ಮೂವರನ್ನ ಬಿಟ್ಟು ನೀವು ಯಾರಿಗೆ ಬೇಕಾದವ್ರನ್ನ ಯು ಕ್ಯಾನ್ ಟೇಕ್ ಆಸ್ ಎ ಪಾರ್ಟ್ನರ್ ಇನ್ ಯುವರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಬಟ್ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಫಾರ್ ಎಕ್ಸಾಂಪಲ್ XYZ 3 ಜನ ಪಾರ್ಟ್ನರ್ ಇರ್ತಾರೆ. ಇವನ್ ಝಡ್ 2 ಕೋಟಿ ಸಾಲ ಮಾಡ್ಬಿಟ್ಟು ಊರ್ ಬಿಟ್ಟು ಓಡ್ ಹೋಗ್ಬಿಡ್ತಾನೆ. ಸೊ ಇವನೇನ್ ಫರ್ಮ್ ಹೆಸರಲ್ಲೇ ಎಲ್ಲ ಸಾಲ ಮಾಡಿರ್ತಾನೆ. ಈ ಸಾಲನ ಎಕ್ಸ್ ಅಂಡ್ ವೈ ತಮ್ಮ ಅಸೆಟ್ ಆದ್ರೂ ಮಾರಾಟ ಮಾಡಿ ರೀಪೇ ಮಾಡ್ಬೇಕಾಗ್ತದೆ. ಇದಕ್ಕೆ ನಾವು ಕರೆಯೋದು ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಬಿಕಾಸ್ ಆಫ್ ದಿಸ್ ಡಿಸ್ಅಡ್ವಾಂಟೇಜ್ ಯಾರದೇ ಮನೆಯಲ್ಲಿ ಆಗ್ಲಿ ದೇ ವೋಂಟ್ ಎನ್ಕರೇಜ್ ಫಾರ್ ಪಾರ್ಟ್ನರ್ಶಿಪ್. ಟೆಲ್ ಮೀ, ಎಷ್ಟು ಜನ ಮನೆಯಲ್ಲಿ ನೀವು ಕೇಳಿದೀರಾ ಬೇಕಾದ್ ಮಾಡಪ್ಪ ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾತ್ರ ಮಾಡಬೇಡ ಅಂತ? ಪ್ಲೀಸ್ ರಿಪ್ಲೈ. ಆಮ್ ಐ ರೈಟ್ ಆರ್ ರಾಂಗ್? ಸ್ವಲ್ಪ ನಿಮ್ಮಿಂದ ರಿಪ್ಲೈ ಬರಲಿ ಅಂದ್ರೆ ನೀವು ನಾನು ಹೇಳಿದ್ ಕೇಳ್ತಾ ಇದ್ದೀರಾ ಅಂತ ತಿಳ್ಕೊತೇನೆ. ಯಾಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ ಅಂತಾರಂದ್ರೆ ದ ರೀಸನ್ ಇಸ್ ದಟ್ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ, ಅನ್ಲಿಮಿಟೆಡ್ ಲಯಬಿಲಿಟಿ, ದಟ್ ಇಸ್ ದ ರೀಸನ್. ಓಕೆ, ಫೈನ್ ಫೈನ್, ಥ್ಯಾಂಕ್ ಯು. ಸೊ ಸ್ವಲ್ಪ ಅಲರ್ಟ್ ಇರಿ ಆಯ್ತಾ. ಸೊ ಹಾಗಾದ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಬೇಕಪ್ಪ ಅಂದ್ರೆ ಅವಾಗ ನಮ್ದು ಬರುತ್ತೆ ಥರ್ಡ್ ಕೈಂಡ್ ಆಫ್ ಬಿಸ್ನೆಸ್.
ನಾನು ಮಾತಾಡ್ತಾ ಇಲ್ಲ ರೀ, ಒಂದೇ ನಿಮಿಷ. ಇದು ಸೆಟ್ಟಿಂಗ್ ನಂಗೆ ತಿಳಿತಾ ಇಲ್ಲ, ಹೀಗಾಗಿ ಅಷ್ಟೇ, ಒಂದೇ ನಿಮಿಷ. ಓಕೆ. So third kind of business is that joint stock company ಅಂತ. Okay. So ಈ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ವಿಲ್ ಹ್ಯಾವ್ ತ್ರೀ ಟೈಪ್ಸ್. ಒನ್ ಈಸ್ ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್, ದೆನ್ ಒನ್ ಪರ್ಸನ್ ಕಂಪನಿ ಅಂತ. ಓಕೆ, ನಿಮ್ಮ ಅಡಿಷನಲ್ ನಾಲೆಜ್ಗೆ ಹೇಳ್ತಾ ಇದ್ದೇನೆ. ದಿಸ್ ವಿ ಕಾಲ್ ಇಟ್ ಆಸ್ OPC ಅಂತ. ನಾವು ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಂಗಿಲ್ಲ, ಇದು ಸಂಬಂಧ ಇಲ್ಲ. ನಾವು ಏನೇ ಇದ್ರೂ ಶೇರ್ ಮಾರ್ಕೆಟ್ದಲ್ಲಿ ಕಲಿಯೋದು ರಿಲೇಟೆಡ್ ಟು ಪಬ್ಲಿಕ್ ಲಿಮಿಟೆಡ್. ಓಕೆ. ಸೊ ಹಾಗಾದ್ರೆ ಈ ಪಬ್ಲಿಕ್ ಲಿಮಿಟೆಡ್ ಅಂದ್ರೆ ದೇ ಕ್ಯಾನ್ ರೇಸ್ ದ ಮನಿ ಫ್ರಾಮ್ ಪಬ್ಲಿಕ್. ಜನದಿಂದ ದುಡ್ಡು ಕಲೆಕ್ಟ್ ಮಾಡೋ ಅಧಿಕಾರ ಇರ್ತದೆ. ಹಾಗಾದ್ರೆ ಈ ಅಧಿಕಾರ ತಗೊಳ್ಬೇಕಿತ್ತಂದ್ರೆ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ಸೆಬಿ. ಸೆಬಿಯಿಂದ ಪರ್ಮಿಷನ್ ತಗೊಂಡ್ರೆ ಮಾತ್ರ ದೇ ಕ್ಯಾನ್ ಕಲೆಕ್ಟ್ ಮನಿ. ಹೆಂಗೆ ಕಲೆಕ್ಟ್ ಮಾಡ್ತಾರೆ? ಜಸ್ಟ್ ಇಶ್ಯೂ ಆಫ್ ಬೈ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂತ. ನಾವು ಶೇರ್ಸ್ ಅಷ್ಟು ಕಲಿಯೋಣ. ಓಕೆ. ಸೊ ಶೇರ್ಸ್ ನ ಇಶ್ಯೂ ಮಾಡಿಬಿಟ್ಟು ದೇ ವಿಲ್ ಕಲೆಕ್ಟ್ ದ ಮನಿ ಬೈ ಟೇಕಿಂಗ್ ದ ಪರ್ಮಿಷನ್ ಆಫ್ ಸೆಬಿ. ಸೆಬಿಯಿಂದ ಪರ್ಮಿಷನ್ ತಗೊಂಡವ್ರೆ ಮಾತ್ರ. ಹಾಗೆ ಸೆಬಿ ಎಲ್ಲರಿಗೂ ಪರ್ಮಿಷನ್ ಕೊಡೋದಿಲ್ಲ. ಸೆಬಿಯಿಂದ ಪರ್ಮಿಷನ್ ತಗೊಳ್ಬೇಕಿತ್ತಂದ್ರೆ ನಾವೊಂದು 500 ಪೇಜದ್ದು ಡ್ರಾಫ್ಟ್ ತಯಾರು ಮಾಡಿ ಕೊಡ್ಬೇಕಾಗ್ತದೆ ಸೆಬಿಗೆ. ಯಾಕೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ? ನಮ್ ನೇಚರ್ ಆಫ್ ಬಿಸ್ನೆಸ್ ಏನು? ಪ್ರಮೋಟರ್ಸ್ ಯಾರು? ಎವ್ರಿಥಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ದಟ್ ವಿ ಹ್ಯಾವ್ ಸಬ್ಮಿಟ್. ಇಫ್ ಸೆಬಿ ಸ್ಯಾಟಿಸ್ಫೈಸ್ ವಿತ್ ಅವರ್ ಡ್ರಾಫ್ಟ್, ಅಂದ್ರೆ ಇವ್ರೇನ್ ಜನಕ್ ಮೋಸ ಮಾಡೋ ವಿಚಾರ ಇಲ್ಲ ಅಂತ ಸೆಬಿ ಕನ್ಫರ್ಮ್ ಆದ್ರೆ ಮಾತ್ರ ಸೆಬಿ ವಿಲ್ ಗಿವ್ ದ ಗ್ರೀನ್ ಸಿಗ್ನಲ್ ಟು ಕಲೆಕ್ಟ್ ದ ಮನಿ ಫ್ರಮ್ ದ ಪಬ್ಲಿಕ್. ಹೀಗಾಗಿ ದಟ್ ವಿ ಕಾಲ್ ಇಟ್ ಆಸ್ ಪಬ್ಲಿಕ್ ಲಿಮಿಟೆಡ್ ಅಂತ ಅನ್ಸುತ್ತೆ. ಓಕೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ. ನೌ ವಿಲ್ ಸ್ಟಾರ್ಟ್ ದಟ್. ಟೆಲ್ ಮಿ, ಇಷ್ಟು ಬೇಸಿಕ್ ಐಡಿಯಾ ಗೊತ್ತಾಯ್ತಾ ಎಲ್ಲರಿಗೆ? ಬೇಸಿಕ್ ಐಡಿಯಾ ಗೊತ್ತಾಗಿದ್ರೆ ಪ್ಲೀಸ್ ರಿಪ್ಲೈ. ಥ್ಯಾಂಕ್ ಯು everyone, especially ಈ ಬ್ಯಾಚ್ ದವರು. Yes, thank you very much. Let us continue then. Our basics of stock market. Tell me, my screen is visible? Okay. ಸೊ ಹಾಗಾದ್ರೆ ಈ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು? ಈ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ಅಲ್ಲಿಂದಾನೇ ಶುರು ಮಾಡೋಣ ಅಂತೆ. ಓಕೆ. ಸೊ ಫಸ್ಟ್ ಎಲ್ಲರದು ಮುಖ್ಯ ಉದ್ದೇಶ ಜನರೇಟ್ ಆನ್ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್. ಹೇಳಿ ನೋಡೋಣ. ಇದ್ದ ಇನ್ಕಮ್ ಸೋರ್ಸ್ಲೆ ಅಂತೂ ಯಾರೂ ಸ್ಯಾಟಿಸ್ಫೈ ಇರೋದಿಲ್ಲ. ಸೊ ಟು ಜನರೇಟ್ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ದಿಸ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಬೇಕಾಗ್ತದೆ. ಓಕೆ. ದೆನ್ financing future needs like buying a home, children education, marriage, retirement plan. ಇದಕ್ಕೆಲ್ಲದಕ್ಕೂ ಸ್ಟಾಕ್ ಮಾರ್ಕೆಟ್ essential. Then main thing is most important, helps in habit of saving. SIP, systematic investment plan ಅಂತಾರೆ. ಓಕೆ. ಸೊ ಇದನ್ನ ಏನಂತ ಹೇಳಿ that I will explain afterwards. Then protecting the saving against inflation.
ಇಡೀ ಜಗತ್ತಿಗೆ ಕಾಡ್ತಾ ಇರೋದು ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇನ್ಫ್ಲೇಷನ್. ಓಕೆ, ಈಗ ನೀವೇ ಹೇಳಿ, ಲಾಸ್ಟ್ ಇಯರ್ 2024 ಜನವರಿಯಲ್ಲಿ ಯಾವುದೋ ಒಂದು ಐಟಮ್ ತಗೊಂಡಿರ್ತೀರಾ. ಸೆ ಫಾರ್ ಎಕ್ಸಾಂಪಲ್, ಫುಡ್ ಐಟಮ್ಸ್ ತಗೊಳ್ಳೋಣ, ರೈಸ್, ಓಕೆ, ಅಥವಾ ಆಯಿಲ್, ಓಕೆ, ಯಾವ್ದು ಕನ್ಸ್ಯೂಮೇಬಲ್, ಓಕೆ, ಅದೇನಿರುತ್ತಲ್ಲ, ಅವತ್ ಇದ್ದ ರೇಟು 24 ಜನವರಿಯಲ್ಲಿ ಇದ್ದ ರೇಟು, ಟೆಲ್ ಮೀ 2025 ಜನವರಿಯಲ್ಲಿ ಸೇಮ್ ಇರ್ತದೋ ಅಥವಾ ಹೆಚ್ಚಿಗೆ ಆಗಿರುತ್ತೆ? ಪ್ಲೀಸ್ ರಿಪ್ಲೈ ವೆದರ್ ಸೇಮ್ ಇರುತ್ತೋ ಅಥವಾ ಇನ್ಕ್ರೀಸ್ ಆಗಿರುತ್ತೆ. ಎಸ್, ಎಸ್, ಎಸ್. ಟ್ರೈ ಟು ಕಮ್ಯುನಿಕೇಟ್. ಅಂದ್ರೆ ನೀವು ನನ್ ಮಾತು ಕೇಳ್ತಾ ಇದ್ದೀರಾ ಅಂತ ನನಗ್ ಕನ್ಫರ್ಮ್ ಆಗುತ್ತಲ್ಲ, ಅದಕ್ಕೆ ಪ್ರಶ್ನೆ ಕೇಳೋದು ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ಇನ್ಕ್ರೀಸ್ ಆಗಿರುತ್ತಲ್ಲ, ಹಾ, ಇನ್ಕ್ರೀಸ್ ಏನಾಗಿರುತ್ತೆ ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರೆಯೋದು. ಅದಕ್ಕೆ ಇನ್ಫ್ಲೇಷನ್. ಓಕೆ, ಫೈನ್, ಫೈನ್, ಥ್ಯಾಂಕ್ ಯು. ಓಕೆ, ಎವ್ರಿ ಒನ್ ಟ್ರೈ ಟು ಪಾರ್ಟಿಸಿಪೇಟ್, ಸ್ಪೆಷಲಿ ಆಫ್ ದಿಸ್ ಬ್ಯಾಚ್. Next, protecting saving against inflation, indirectly helping the economy of the country. ಈಗ ನೋಡಿ, ಸ್ಟಾಕ್ ಮಾರ್ಕೆಟ್ ಎಫ್ ಐ ಐಸ್ ಕಂಟಿನ್ಯೂ ಸೆಲ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂ ಸೆಲ್ ಮಾಡಿದ್ಗೂ ನಮ್ದು ಮಾರ್ಕೆಟ್ ಒಂದು ಸ್ಟೇಬಲ್ ಇದೆ. ಇದಕ್ಕೆ ಕಾರಣ ಆಲ್ ದ ರಿಟೈಲರ್ಸ್ ಪಾರ್ಟಿಸಿಪೇಷನ್. ಸೊ ನಾವು ಏನ್ ಮಾಡ್ತೇವೆ, ಸ್ಟಾಕ್ ಮಾರ್ಕೆಟ್ ದಲ್ಲಿ ಎಂಟ್ರಿ ಆದ್ರೆ ಇಂಡೈರೆಕ್ಟ್ಲಿ ವಿ ಆರ್ ಹೆಲ್ಪಿಂಗ್ ದ ಎಕನಾಮಿ ಆಫ್ ದ ಕಂಟ್ರಿ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ಲಿ. ದೆನ್ ಹೈ ಲಿಕ್ವಿಡಿಟಿ ಆಫ್ ದ ಇನ್ವೆಸ್ಟ್ಮೆಂಟ್. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೇವಿ, ವಿದಿನ್ 24 to 48 hours ಯು ವಿಲ್ ಗೆಟ್ ಮನಿ ಟು ಯುವರ್ ಬ್ಯಾಂಕ್ ಅಕೌಂಟ್. ಮಾರಾಟ ಮಾಡಿ 24 ರಿಂದ 48 ಗಂಟೆ ಒಳಗೆ ನಿಮ್ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಎಫ್ ಐ ಐಸ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್, ಐ ವಿಲ್ ಶೋ ಯು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಓಕೆ, ಶುಭ ಅವರೇ ಲಾಸ್ಟ್ಗೆ ಹೇಳ್ತೇನಂತೆ ಹೂ ಆರ್ ದ ಪಾರ್ಟಿಸಿಪೆಂಟ್. ಕೇಳಿದಕ್ಕೆ ಹೇಳಿದೆ. ಎಫ್ ಐ ಐಸ್ ಅಂದ್ರೆ ವಿದೇಶಿ ಹೂಡಿಕೆದಾರರು, ಕನ್ನಡದಲ್ಲಿ ಹೇಳ್ಬೇಕಿತ್ತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಐ ಹೋಪ್ ಅಂಡರ್ಸ್ಟುಡ್. ಲೆಟ್ ಮೀ ಎಕ್ಸ್ಪ್ಲೇನ್. ಹೂಡಿಕೆದಾರರು ಅಂದ್ರೆ 4 ಇರ್ತಾರೆ. ಒಂದು ಎಫ್ ಐ ಐಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್; ಡಿ ಐ ಐಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್; HNI, ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್. ಓಕೆ, ಲಾಸ್ಟ್ಗೆ ನಾನು ನೀವು ಎಲ್ಲ ಬರೋದು ರಿಟೈಲರ್ಸ್. ಇವರೆಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ 1,000 ಕೋಟಿ ಮಿನಿಮಮ್ ನಾನು ಹೇಳ್ತಾ ಇರೋದು. 10,000 ಕೋಟಿ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವ್ರಕ್ಕಿಂತ ಒಂದು 20% ಕಡಿಮೆ, 500 ಕೋಟಿ ಅಥವಾ 5,000 ಕೋಟಿ ಹೀಗೆ. ಇವರೆಲ್ಲ ಒಂದು 10 ಕೋಟಿ, 50 ಕೋಟಿ, 100 ಕೋಟಿ. ಇವರೆಲ್ಲ 1 ಲಕ್ಷ, 10 ಲಕ್ಷ, 20 ಲಕ್ಷ ಹೀಗೆ. ಓಕೆ, ಸೊ ದೀಸ್ ಆರ್ ದ ಇನ್ವೆಸ್ಟರ್ಸ್. ಇವರಿಂದಾನೇ ಮಾರ್ಕೆಟ್ ನಡೆಯೋದು. Sure, I hope I made it clear. Then attractive dividend gains. Okay, so ನಿಮಗೆ ಹೂಡಿಕೆ ಮಾಡಿದಾದ್ಮೇಲೆ ಆ ಡಿವಿಡೆಂಡ್ ಬರ್ತದೆ. ಹೆಂಗೆ ಬ್ಯಾಂಕದಲ್ಲಿ ನಾವು ಎಫ್ ಡಿ ಮಾಡಿದ್ರೆ, ಬ್ಯಾಂಕದಲ್ಲಿ ಅಥವಾ ಪೋಸ್ಟ್ ಆಫೀಸ್ ದಲ್ಲಿ ಏನ್ ನಾವು ಎಫ್ ಡಿ ಮಾಡ್ತೇವಲ್ಲ, ಅದರ ಮೇಲೆ ವಿ ವಿಲ್ ಗೆಟ್ ಇಂಟ್ರೆಸ್ಟ್, ನಮಗೆ ಇಂಟ್ರೆಸ್ಟ್ ಬರ್ತದೆ. ಬಟ್ ಶೇರ್ಸ್ ದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಬರೋ ಆದಾಯಕ್ಕೆ ಡಿವಿಡೆಂಡ್ ಅಂತ ಕರಿತೇವೆ. ಡಿವಿಡೆಂಡ್ ಇಸ್ ನಥಿಂಗ್ ಬಟ್ the part of profit distributed by ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಓಕೆ, ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ, ಲಿಸನ್, ಸ್ಟಾಕ್ ಮಾರ್ಕೆಟ್ is a meeting place where the shares of listed companies are bought or sold through the stock exchange. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇದೊಂದು ಪ್ಲೇಸ್, ಯಾರಿಗೆ ಬೈ ಮಾಡ್ಬೇಕಿರ್ತದೆ, ಯಾರಿಗೆ ಸೆಲ್ ಮಾಡ್ಬೇಕಿರುತ್ತೆ. ಓಕೆ, ಸೊ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್.
ಹಾಗಾದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಅನ್ ಎಂಟಿಟಿ ದಟ್ ಫೆಸಿಲಿಟೇಟ್ಸ್ ಟ್ರೇಡಿಂಗ್ ಇನ್ ಶೇರ್ಸ್ ಕರೆನ್ಸಿ ಕಮೋಡಿಟೀಸ್ ಗವರ್ನ್ಡ್ ಬೈ ದ ಸೆಬಿ. ಸೆಬಿ ಅಂದ್ರೆ ಹೇಳ್ತೇನೆ ನೋಡಿ ಮತ್ತೆ. ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಸೆಬಿ ಅಂತ. ಹೆಂಗೆ ಎಲ್ಲ ಬ್ಯಾಂಕ್ ಮೇಲೆ ಆರ್ ಬಿ ಐದು ಕಮಾಂಡ್ ಇರುತ್ತೋ ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಸೆಬಿದ ಕಮಾಂಡ್ ಇರುತ್ತೆ. ಓಕೆ, ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ವರ್ಕ್ ವಿತ್ ಪ್ರಾಫಿಟ್ ಮೋಟಿವ್ ಅಂಡ್ ಅರ್ನ್ ರೆವೆನ್ಯೂ ಬೈ ವೇ ಆಫ್ ಚಾರ್ಜಿಂಗ್ ದ ಟ್ರಾನ್ಸಾಕ್ಷನ್ ಫೀಸ್. ನೆನಪಿಡಿ, ಗವರ್ಮೆಂಟ್ಗೆ ಹೈಯೆಸ್ಟ್ ರೆವೆನ್ಯೂ ಬರೋದೇ ಸ್ಟಾಕ್ ಮಾರ್ಕೆಟ್ ನಿಂದ. ಡೈಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ, ಕ್ರೋರ್ಸ್ ಟುಗೆದರ್. Okay, so government collecting in the form of STT, security transaction tax, stamp duty anta, CGST, SGST. Okay, so transaction ಸುಮಾರಿದೆ. ಸ್ಟಾಕ್, ಶೇರ್, ಸ್ಕ್ರಿಪ್ಟ್ ಏನಾದ್ರೂ ಹೆಸರು ಕರೀರಿ. ಶೇರ್ ಇಸ್ ಎ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಸೊ ಕಂಪನಿದ ಏನ್ ಒಂದು ಶೇರ್ ಕ್ಯಾಪಿಟಲ್ ಇರುತ್ತೋ ಅದರಲ್ಲಿ ಒಂದು ಭಾಗ, ಶೇರ್ ಅಂದ್ರೆ ಒಂದು ಭಾಗ, ಹಿಸ್ಸ ಅಂತ ಹಿಂದಿಯಲ್ಲಿ ಹೇಳ್ತಾರಲ್ಲ. ಸೊ ಅದರದೊಂದು ಭಾಗ, ಶೇರ್ ಕ್ಯಾಪಿಟಲ್ ಅದು ಭಾಗ. ಓಕೆ, ಶೇರ್ ಹೋಲ್ಡರ್ ಇಸ್ ಎ ಪಾರ್ಟ್ ಓನರ್ ಆಫ್ ದ ಕಂಪನಿ ಟು ದ ಎಕ್ಸ್ಟೆಂಟ್ ಆಫ್ ಶೇರ್ಸ್ ಹೆಲ್ಡ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಆ ಕಂಪನಿದ ಏನ್ ಕ್ಯಾಪಿಟಲ್ ಇರ್ತದೆ, ಈಗ ರಿಲಯನ್ಸ್ ನನ್ನ ಹತ್ರ 100 ಶೇರ್ಸ್ ಇತ್ತಪ್ಪ. ಸೊ ರಿಲಯನ್ಸ್ ಇದೆ, 1350 ರೂಪಾಯಿ ಅಂತ ತಗೊಳ್ಳೋಣ, ಇಂಟು 100 ಶೇರ್ಸ್ ಅಂದ್ರೆ 1,35,000 ನಾನು ಹೂಡಿಕೆ ಮಾಡಿದ್ರೆ ಐ ವಿಲ್ ಬಿ ದ ಓನರ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ 100 ಶೇರ್ಸ್. ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಓಕೆ, ಹಾಗಾದ್ರೆ ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ದ ವರ್ಲ್ಡ್: ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಮೆರಿಕಾದ್ದು, ಟೋಕಿಯೋ ಜಪಾನ್, ಲಂಡನ್, ಹಾಂಗ್ಕಾಂಗ್, ಶಾಂಘೈ. ಇದು ಎರಡು ನಮಗೆ ಇಂಡಿಯಾಗೆ ಸಂಬಂಧ ಇದ್ದಿದ್ದು. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶಾರ್ಟ್ದಲ್ಲಿ BSE ಅಂತ ಹೇಳ್ತೇವೆ, ಇದನ್ನ NSE ಅಂತ ಹೇಳ್ತೇವೆ. ಐ ಹೋಪ್ ಕೇಳಿರಬಹುದು ಎಲ್ಲರೂ. ಓಕೆ, ಸೊ BSE ಮತ್ತೆ NSE. BSE ನ we will denote it as Sensex, NSE ನ Nifty 50 ಅಂತ. ಓಕೆ, ಸೊ ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ NSE BSE ನೋಡಿ. ಸೊ NSE 1992ದಲ್ಲಿ ಬಂತು, BSE 1875, ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ರ್ಯಾಂಕಿಂಗ್ BSE 10th ಇದೆ, NSE 11th ಇದೆ. ಬೆಂಚ್ ಮಾರ್ಕ್ BSE ನ ಸೆನ್ಸೆಕ್ಸ್ ಅಂತ ಕರೀತಾರೆ, NSE ನ ನಿಫ್ಟಿ 50. ಲಿಕ್ವಿಡಿಟಿ NSE ಅಲ್ಲಿ ಮೋರ್ ಇರುತ್ತೆ, ಮೋರ್ ಕಂಪೇರ್ಡ್ ಟು BSE, ಇಲ್ಲಿ ಲೆಸ್ ಕಂಪೇರ್ಡ್ ಟು NSE. ಲಿಸ್ಟೆಡ್ ಕಂಪನಿ NSE ಅಲ್ಲಿ ಮೋರ್ ದನ್ 1,500, BSE ಅಲ್ಲಿ ಮೋರ್ ದನ್ 5,000. ರೀಸನ್, ಹೆಚ್ಚಿಗೆ ನಾಮ್ಸ್ ಇರಲ್ಲ. XYZ ಕಂಪನಿನೂ ಲಿಸ್ಟ್ ಆಗುತ್ತೆ, ಬಟ್ ಎರಡರಲ್ಲೂ ಲಿಸ್ಟ್ ಆದ್ರೆ ಒಳ್ಳೆಯದು. ಸೊ ಇಂಡೆಕ್ಸ್ ಕನ್ಸಿಸ್ಟ್ ವೇಟೆಡ್ ಅವರೇಜ್ ಆಫ್ 50 ಸ್ಟಾಕ್ಸ್, ಇಲ್ಲಿ ವೇಟೆಡ್ ಅವರೇಜ್ ಆಫ್ 30 ಸ್ಟಾಕ್ಸ್. Tell me, understood BSE NSE ಡಿಫರೆನ್ಸ್ ತಿಳಿತಾ ಎಲ್ಲರಿಗೆ? ಸೊ NSE ಅಂದ್ರೆ ಇಟ್ ಕನ್ಸಿಸ್ಟ್ 50, BSE ಅಂದ್ರೆ ಇಟ್ ಕನ್ಸಿಸ್ಟ್ 30. This we call it as Nifty 50, this we call it as Sensex. ಎಸ್, ಕ್ವಿಕ್ಲಿ ರಿಪ್ಲೈ. ಅರ್ಥ ಆಗಿದ್ರೆ ನೋಡಿ, ಒಂದಿಬ್ರು ಮಾತ್ರ ರಿಪ್ಲೈ ಮಾಡ್ತಾ ಇದ್ದಾರೆ. ಅಲ್ಲ, ಗೊತ್ತಿದೆ ನಿಮಗೆ, ಗೊತ್ತಿದೆ ಅಂತ ಹೇಳಿ, ಬಟ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಲ್ಲ.
ಹಾಗೆ ಗೊತ್ತಿದೆ ಅಂತ ಹೇಳಿ ಮುಂದೆ ಹೋದ್ರೆ ನನಗೆ ಸರಿ ಅನ್ಸಲ್ಲ. ಫಾರ್ ದಟ್ ಸೈಕ್. ಓಕೆ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಸೊ ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನ ಹೆಂಗೆ ಕ್ಲಾಸಿಫೈ ಮಾಡ್ತಾರೆ ನೋಡಿ. ಎಸ್, ಸೇಮ್ ಕಂಪನಿ ಕ್ಯಾನ್ ಬಿ ಪಾರ್ಟ್ ಆಫ್ BSE ಅಂಡ್ NSE. ಓಕೆ. ನೋಡಿ, ಸ್ಟಾಕ್ ಮಾರ್ಕೆಟ್ ದಲ್ಲಿ ಒಂದು ಪ್ರೈಮರಿ ಮಾರ್ಕೆಟ್, ಆಮೇಲೆ ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಅಂತ ಇರುತ್ತೆ. ಪ್ರೈಮರಿ ಅಂದ್ರೆ ಲಿಸ್ಟ್ ಆಗಿರೋದು, ಅದಕ್ಕೆ IPO ಅಂತ ಕರಿತೇವೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೆಕೆಂಡರಿ ಮಾರ್ಕೆಟ್ ದಲ್ಲಿ ಒಂದು ಇಕ್ವಿಟಿ, ಇನ್ನೊಂದು ಡೆರಿವೇಟಿವ್, ಇದೆಲ್ಲ ಮುಂದೆ ಕಲಿಯೋಣ. ಪ್ರೈಮರಿಯಲ್ಲಿ IPO ಅಂತ ಕರಿತೇವೆ. ಪ್ರೈಮರಿ ಮಾರ್ಕೆಟ್ ದಲ್ಲಿ ಯು ಕ್ಯಾನ್ ಬೈ ದ ಶೇರ್ಸ್ ಡೈರೆಕ್ಟ್ಲಿ ಫ್ರಮ್ ದ ಕಂಪನಿಯಿಂದ ಶೇರ್ಸ್ ಅನ್ನ ಖರೀದಿ ಮಾಡೋದನ್ನೇ ಪ್ರೈಮರಿ ಮಾರ್ಕೆಟ್ ಅಂತೇವಿ. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಯಾವ ವ್ಯಕ್ತಿ ಅಂತ ನಮಗೂ ಗೊತ್ತಿರಂಗಿಲ್ಲ. ಓಕೆ. ಅಂದ್ರೆ ಇದು ಟ್ರೇಡ್ ಆಗೋದು, ಇಲ್ಲಿ ಎಕ್ಸ್ಚೇಂಜ್ ದಲ್ಲಿ ಟ್ರೇಡ್ ಆಗ್ತದೆ, ದಟ್ ಈಸ್ ಸೆಕೆಂಡರಿ ಮಾರ್ಕೆಟ್. ಅದನ್ನ ನೀವು ಹೇಗೆ ಬೈ ಮಾಡಬಹುದು ಅಂದ್ರೆ ಥ್ರೂ ಇಕ್ವಿಟಿ ಮಾರ್ಕೆಟ್ ಅಥವಾ ಡೆರಿವೇಟಿವ್ ಮಾರ್ಕೆಟ್. ಮತ್ತೆ ಡೆರಿವೇಟಿವ್ ದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ಆರಾಮ್ಸೆ ಡಿಸ್ಕಷನ್ ಮಾಡೋಣ ಮುಂದೆ, ಇದನ್ನೇ ಕಲಿಯೋದಿದೆ ನಾವು. ಓಕೆ. ಬಟ್ ನೆನಪಿಡಿ, ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ಪ್ರೈಮರಿ ಮತ್ತೆ ಸೆಕೆಂಡರಿ. Primary market is a source of new securities, that is, new stocks or bonds are sold to the public for the first time. Investors are able to purchase shares directly from the company. Primary market issues IPO, private placement, right issue, ಇದೆಲ್ಲ. Okay. Secondary market, after the stocks or bonds are sold through the IPO, they are traded between the investors through the stock exchange, is called secondary. ನಾನು ಹೇಳಿದೆ ಅಲ್ಲ, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹೇಳಿ. ಓಕೆ. ಸೊ ಐ ಹೋಪ್ ಇಲ್ಲಿವರೆಗೆ ಯಾರಾದರೂ ಡೌಟ್ ಇದ್ರೆ ಪ್ಲೀಸ್ ಒನ್ ಯು ಕ್ಯಾನ್ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಒನ್ ಯು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೋ ಯು ನೋ ಇಟ್ ವೆರಿ ವೆಲ್, ನಿಮಗೆ ಗೊತ್ತಿದ್ರು ಸಹ. ಓಕೆ. ಸೊ ಬೇಸಿಕ್ ಒಂದ್ 2 ಕ್ಲಾಸ್ ನಿಮಗೆ ಇದು ಅನಿಸ್ಬಹುದು. ಬಟ್ ಮೈ ರೆಸ್ಪಾನ್ಸಿಬಿಲಿಟಿ ದಾಟ್ ಯಾರಾದ್ರೂ ಒಬ್ಬರಿಗೂ ಸಹ ಇಲ್ಲಿ ಶೇರ್ ಮಾರ್ಕೆಟ್ ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಇದಾಗಬಾರ್ದು ಅಂತ ಸ್ಕ್ರಾಚ್ ನಿಂದ ಶುರು ಮಾಡ್ತಾನೆ ಅಷ್ಟೇ. ಯಾರೋ ಆಗಲೇ ಕೇಳ್ತಾ ಇದ್ರಲ್ಲ, ದಟ್ ಇಲ್ಲಿ ಕಾಣಿಸ್ತಾ ಇದೆ ನಮ್ ಕ್ಲೈಂಟ್ DII FIIs ಪ್ರೋ ಅಂತ ಹೇಳಿ. ಪ್ಲೀಸ್ ರಿಪ್ಲೈ. ಶಿವ ಅವರೇ ಕೇಳ್ತಾ ಇದ್ರಲ್ಲ, FIIs ಪಾರ್ಟಿಸಿಪಂಟ್ ಇವರು. FIIs. ಓಕೆ. ಇಲ್ಲಿ ನೋಡಿ, the traders are classified into 4 categories: client, DII, FII, pro ಅಂತ. ಓಕೆ. ಕ್ಲೈಂಟ್ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಆಸ್ ವೆಲ್ ಆಸ್ HNIs. DI ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಯಾರಪ್ಪ, ಬ್ಯಾಂಕ್, ಇನ್ಶೂರೆನ್ಸ್ ಕಂಪನಿ, ಮ್ಯೂಚುವಲ್ ಫಂಡ್ ಹೌಸಸ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಓಕೆ, ಇವರೆಲ್ಲ ಫಂಡ್ ರಿಜಿಸ್ಟರ್ಡ್ ಇನ್ ಎ ಕಂಟ್ರಿ ಔಟ್ಸೈಡ್ ಆಫ್ ದ ಒನ್ ಇನ್ ವಿಚ್ ಇಟ್ ಈಸ್ ಇನ್ವೆಸ್ಟಿಂಗ್. ಹೆಜ್ ಫಂಡ್, ವೆಲ್ತ್ ಫಂಡ್, ಓಕೆ, ಪೆನ್ಷನ್ ಫಂಡ್, ಅದೆಲ್ಲ ಇವರೆಲ್ಲ ಪಾರ್ಟಿಸಿಪೆಂಟ್. ಹಾಗಾದ್ರೆ ಇದನ್ನ ನಾವು ಇಲ್ಲಿ ಇನ್ನೊಂದು ತೋರಿಸ್ತೇನೆ, ಹೇಳಿ ನೋಡೋಣ. FIIs ಇವತ್ತು ಮಾರ್ಕೆಟ್ ದಲ್ಲಿ ಎಷ್ಟು ಖರೀದಿ ಮಾಡಿದ್ದಾರೆ? ಪ್ಲೀಸ್ ರಿಪ್ಲೈ.
FII ಕ್ಯಾಶ್ ಮಾರ್ಕೆಟ್ ಅಲ್ಲಿ ಎಷ್ಟು ಖರೀದಿ ಮಾಡಿದ್ದಾರೆ ಹೇಳಿ ನೋಡೋಣ. 1506 crores ಅದು. ಓಕೆ, ನೋಡಿ ಒಬ್ರೆ ಒಬ್ರೆ ಹೇಳ್ತಾ ಇದ್ದಾರೆ. ಓ ಮೈ ಡಿಯರ್ ಫ್ರೆಂಡ್ಸ್, ಈ ತರಹ ಇಲ್ಲ. ಐ ವಾಂಟ್ ರಿಪ್ಲೈ ಫ್ರಮ್ ಈಚ್ ಅಂಡ್ ಎವ್ರಿ ಒನ್. ಓಕೆ, ಇದು ನೋಡಿ ಕಂಟಿನ್ಯೂಸ್ ಮಾರ್ಕೆಟ್ ಯಾಕೆ ಡೌನ್ ಆಗ್ತಾ ಇದೆ ನಿಮಗೆ ಹೇಳ್ತೇನೆ ನೋಡಿ. ಡಿಸೆಂಬರ್ 16ನೇ ತಾರೀಕಿನಿಂದ, ಇಲ್ಲಿ ನೋಡಿ ಡಿಸೆಂಬರ್ 16ನೇ ತಾರೀಕಿನಿಂದ 278 crores ಸೆಲ್ ಮಾಡಿದ್ರು. ಆಮೇಲೆ 6,000 ಕೋಟಿ ಕಂಟಿನ್ಯೂಸ್ ಸೆಲ್ಲಿಂಗ್. ಇವತ್ತೇನೋ ಬೈ ಮಾಡಿದ್ದಾರೆ ಹೋಗ್ಬಿಟ್ಟು. ಇಲ್ಲಿ ಮಂತ್ಲಿ ಇದು ತೋರಿಸ್ತೇನೆ ನೋಡಿ ರಿಪೋರ್ಟ್. ಡಿಸೆಂಬರ್ ನೋಡಿ, ನವೆಂಬರ್ದಲ್ಲಿ, ಅಕ್ಟೋಬರ್ದಿಂದ ನೋಡೋಣ. ಎವ್ರಿ ಒನ್ ಟ್ರೈ ಟು ಕಾನ್ಸಂಟ್ರೇಟ್ ಮೈ ಪಾಯಿಂಟ್. ವೈ ಮಾರ್ಕೆಟ್ ಈಸ್ ಫಾಲೋಯಿಂಗ್ ಎಲ್ಲರೂ ಕೇಳ್ತಾರಲ್ಲ. ಓಕೆ, ಮಾರ್ಕೆಟ್ ಬೀಳ್ಲಿಕ್ಕೆ ಕಾರಣ ಇವರೇ, ಈ FIIs ಇವರದ್ದೇ ನೋಡಿ ಮೇನ್ ಆಟ. ನೋಡಿ ಅಕ್ಟೋಬರ್ದಲ್ಲಿ ದೇ ಹ್ಯಾವ್ ಸೋಲ್ಡ್ 1,04,455 crores ಅಮೌಂಟ್ ಇನ್ ಕ್ರೋರ್ಸ್. 1,14,000 ಕೋಟಿ ಮಾರಾಟ ಮಾಡಿದ್ರು. ನವೆಂಬರ್ದಲ್ಲಿ ಬ್ಯಾಕ್ ಟು ಬ್ಯಾಕ್ 45,000 ಕೋಟಿ. ಡಿಸೆಂಬರ್ದಲ್ಲಿ ಒಂದು 17,000 ಕೋಟಿ. ಆಗ್ಲೇ ಜಾನ್ವರಿಯಲ್ಲಿ ಒಂದು 275 ಕೋಟಿ. ಇದು ಹೀಗೇನೆ ಏನಾತಂದ್ರು ಇನ್ನೂ ಸೆಲ್ ಮಾಡ್ಲಿಕ್ಕೆ ಈಗ ಇಲ್ಲಿ ನೋಡಿ ಇಳಿಕೆ ಆಗಿದೆ. ಒಂದೇ ಒಂದು ಸಂತೋಷದ ಸುದ್ದಿ ಅಂದ್ರೆ, ಓಕೆ, 1,16,000 ಏನ್ ಮಾರಾಟ ಮಾಡಿದ್ರು, ಇಲ್ಲಿ 45 ಆಯ್ತು. 45 ಇದ್ದಿದ್ದು 16 ಆಗಿದೆ. ಅಂದ್ರೆ ಇದರ ಅರ್ಥ ಸೆಲ್ಲಿಂಗ್ ಪ್ರೆಷರ್ ಕಡಿಮೆ ಆಗಿದೆ. ಒನ್ಸ್ ಇವ್ರು ಏನಾದ್ರು ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರಂದ್ರೆ ಮಾರ್ಕೆಟ್ ವಿಲ್ ಟಚ್ ಆಲ್ ಟೈಮ್ ಹೈ. ಸೊ ಇದೆಲ್ಲ ನಾವು ಚೆಕ್ ಮಾಡ್ಬೇಕಾಗ್ತದೆ. ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೇನೆ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ FII ಅಂಡ್ DI ಆಕ್ಟಿವಿಟಿ. ಈ FII ಸೆಲ್ ಮಾಡ್ತಾರೆ ಅಂದ್ರೆ DII ಬೈ ಮಾಡ್ತಾರೆ. ಸಿಂಪಲ್, ದಟ್ ಈಸ್ ಹಿಯರ್ ಐ ವಿಲ್ ಶೋ. ಈಗ ಇವರೆಲ್ಲ ಸೆಲ್ ಮಾಡಿದ್ರಲ್ಲ, ಮತ್ತೆ ಇದು ಸೆಲ್ ಮಾಡಿದ್ರೆ ಯಾರಾದ್ರೂ ಬೈ ಮಾಡ್ಲೇಬೇಕಲ್ಲ. ಹಾ, ವಿಲ್ ಯು ಟೆಲ್ ಮಿ ಅಕ್ಟೋಬರ್ದಿಂದ DII, ಎವ್ರಿ ಒನ್ ಪ್ಲೀಸ್ ರಿಪ್ಲೈ. FIIs ಇದೆ ಎಲ್ಲ ರೆಡ್ ಇತ್ತು. ಓಕೆ, ಸೆಲ್ ಮಾಡಿದ್ರು, ಮತ್ತೆ ಅವ್ರು ಸೆಲ್ ಮಾಡಿದ್ರೆ ಯಾರಾದ್ರೂ ಬೈ ಮಾಡ್ಲೇಬೇಕಲ್ಲ. ಹಾ, ಟೆಲ್ ಮಿ ಡಿಐಐಸ್ ಜುಲೈದಲ್ಲಿ ಏನ್ ಮಾರಾಟ ಮಾಡಿದ್ರು 23, ಅದನ್ನ ಬಿಟ್ರೆ ಟೆಲ್ ಮಿ ವೆದರ್ DIIs ಪರ್ಚೇಸ್ ಮಾಡಿದಾರೋ ಸೆಲ್ ಮಾಡಿದಾರೋ ಹೇಳಿ ಕನ್ಸೆಕ್ಯೂಟಿವ್ ಮಂತ್ಸ್ ದಲ್ಲಿ. ಎವ್ರಿ ಒನ್ ಟ್ರೈ ಟು ರಿಪ್ಲೈ. DII has purchased or sold. ಪರ್ಚೇಸ್ ಮಾಡಿದ್ದಾರೆ, ಹೌದಾ? ಇದೇ ಇರೋದು ನೋಡು. ಒಬ್ರು ಸೆಲ್ ಮಾಡ್ತಾರೆ ಅಂದ್ರೆ ಒಬ್ರು ಬೈ ಮಾಡ್ಲೇಬೇಕು. ಯಾಕೆ? ಇದೇ ಮಾರ್ಕೆಟ್ ಅದ್ದು ಸ್ಪೆಷಾಲಿಟಿ. FIIs ಏನ್ ಅನ್ನಿಸ್ತು, ಮಾರ್ಕೆಟ್ ಡೌನ್ ಆಗ್ತದೆ, ಅದಕ್ಕೆ ಸೆಲ್ ಮಾಡಿದ್ರು. DIIs ಏನ್ ಅನ್ನಿಸ್ತು, ಮಾರ್ಕೆಟ್ ಅಪ್ ಹೋಗ್ತದೆ, ಅದಕ್ಕೆ ಬೈ ಮಾಡಿದ್ರು. ಇಬ್ಬರಲ್ಲಿ ಯಾರು ಸರಿ ಆಗ್ತಾರೋ, those who are right, they are the winner of that day or of that month ಅಂತ ಹೇಳಬಹುದು. ಓಕೆ, ಆಲ್ವೇಸ್ ರಿಮೆಂಬರ್. ಸೊ ಬರೇ ಬೈಯರ್ ಇದ್ರು ಮಾರ್ಕೆಟ್ ಆಗಲ್ಲ, ಬರೇ ಸೆಲ್ಲರ್ ಇದ್ರು ಮಾರ್ಕೆಟ್ ಆಗಲ್ಲ. ಒಂದು ಟ್ರೇಡ್ ಆಗ್ಬೇಕಿತ್ತಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ಟ್ರೇಡ್ ಆಗ್ಬೇಕಿತ್ತಂದ್ರೆ ಬೈಯರು ಇರಬೇಕು, ಸೆಲ್ಲರು ಇರಬೇಕು. ಇಬ್ರು ಇದ್ದಾಗೆ ಮಾತ್ರ ಒಂದು ಟ್ರೇಡ್ ಎಕ್ಸಿಕ್ಯೂಟಿವ್ ಆಗ್ತದೆ. ಓಕೆ, ಇದು ಮಂತ್ಲಿ ಟ್ರಾನ್ಸಾಕ್ಷನ್ ಮಾಡಿ ನೀವು ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡ್ಬೋದು ಸಿದ್ಧಲಿಂಗೇಶ್ವರ, ಎನಿ ಟ್ರಾನ್ಸಾಕ್ಷನ್. ಬಟ್ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಿತ್ತಂದ್ರೆ ಒಂದು ಬೈಯರ್ ಇರಬೇಕು, ಒಂದು ಸೆಲ್ಲರ್ ಇರಲೇಬೇಕು. ಓಕೆ, ಅದು ಯಾರು ಬೈ ಮಾಡ್ತಾರೆ ಯಾರು ಸೆಲ್ ಮಾಡ್ತಾರೆ ಗೊತ್ತಾಗಲ್ಲ. ಈಗ ನಿಮಗೆ ಒಂದು 5,000 ಶೇರ್ಸ್ ಖರೀದಿ ಮಾಡ್ಬೇಕಾಗಿದೆ ಸಿದ್ಧಲಿಂಗೇಶ್ವರ. ಸೊ ನಿಮ್ಗೆ 5,000 ಶೇರ್ಸ್ ಖರೀದಿ ಮಾಡ್ಬೇಕಿತ್ತಂದ್ರೆ yes, if the FIIs are selling more, then the market is down. Okay,
ಈಗ ನಿಮಗೆ 5,000 ಶೇರ್ ಖರೀದಿ ಮಾಡ್ಬೇಕಿತ್ತಂದ್ರೆ ಒಬ್ಬನೇ 5,000 ಮಾರಾಟ ಮಾಡೋದಿಲ್ಲ. ಒಬ್ಬ 100 ಮಾರಾಟ ಮಾಡ್ತಾನೆ, ಒಬ್ಬ 1,000 ಮಾರಾಟ ಮಾಡ್ತಾನೆ, ಇನ್ನೊಬ್ಬನು 2,000. ಇವ್ರು ಎಲ್ಲರಿಂದಾನು ಮಾರಾಟ ಮಾಡಿ ನಿಮಗೆ ಎಕ್ಸ್ಚೇಂಜ್ ಅವ್ರು 5,000 ಶೇರ್ ಕೊಡ್ತಾರೆ. ನೀವು ಬೈ ಮಾಡ್ತೀರಾ, ಇವ್ರು ಸೆಲ್ ಮಾಡ್ತಾರೆ. ಬಟ್ ನೀವು 5,000 ಕ್ವಾಂಟಿಟಿ ಹಾಕಿದ್ರೆ ಒಬ್ಬನೇ 5,000 ಇರೋದಿಲ್ಲ. ಯಾವನೋ ಒಬ್ನ ಬರೀ 10 ಶೇರ್ ಮಾರಾಟ ಇದು ಎಲ್ಲ ನೀವು ಯಾವ ರೇಟ್ ಹಾಕಿರ್ತೀರಲ್ಲ ಆ ರೇಟಿಗೆ ಯಾರು ಕೊಡ್ತಾರೆ ಅದನ್ನ ಎಕ್ಸ್ಚೇಂಜ್ ಅವರು ನಿಮಗೆ ಓಕೆ ಶೇರ್ಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಅದೇ ಎಕ್ಸ್ಚೇಂಜ್ ಅಂತ ಹೇಳುತ್ತೆ. ಓಕೆ, ಐ ಹೋಪ್ ಬೇಸಿಕ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಓಕೆ, ಸೊ ದೆನ್ ಹಾಗಾಯತ್ರಿ ಅನ್ಮ್ಯೂಟ್ ಮಾಡಿದ್ದೇನೆ. ಹಲೋ ಸರ್. ಹಾ ಸರ್, ಈಗ ನೀವು ಹೇಳಿದ್ರಿ ಎಲ್ಲ DII ಪರ್ಚೇಸ್ ಮಾಡಿದ್ದಾರೆ ಫ್ರಮ್ ಅಕ್ಟೋಬರ್ ಇಂದ ಅಂತ ಹೇಳಿ. ಓಕೆ, ಬಟ್ ಅವ್ರಿಗೆ ಅವರು ಏನಾದ್ರು ಒಂದು ಕನ್ಕ್ಲೂಷನ್ಗೆ ಅರೈವ್ ಆಗ್ಬೋದಾ ಸರ್? ವೆನ್ ಆಲ್ ದ FII ಎಲ್ಲ ಸೆಲ್ ಮಾಡ್ತಿದ್ದಾರೆ, ಮಾರ್ಕೆಟ್ ಬೀಳೋ ಚಾನ್ಸಸ್ ಇದೆ ಅಂತ ಹಂಗೇನಾದ್ರು? ಇದೇ ಅನಾಲಿಸಿಸ್ ಗೆ ಐತ್ರಿ. ಈಗ FIIs ಗೆ ಏನಾಗ್ತಾ ಇದೆ, ದುಡ್ಡು ಬೇಕು, ಡಾಲರ್ ರೇಟ್ ಹೆಚ್ಚಿಗೆ ಆಗಿದೆ, ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಲಾಸ್ ದಲ್ಲೂ ಮಾರಾಟ ಮಾಡಿದ್ರೆ ಡಾಲರ್ಸ್ ದಲ್ಲಿ ದುಡ್ಡು ಬರ್ತದಲ್ಲ ಅವ್ರಿಗೆ ಸರಿ ಹೋಗ್ತದೆ. ಓಕೆ, ಆಮೇಲೆ ಇಯರ್ ಎಂಡ್ ಅವ್ರದ್ದೇನಾದ್ರೂ ಪ್ರಾಫಿಟ್ ಲಾಸ್ ತೋರಿಸ್ಬೇಕಿತ್ತು. ಬಟ್ DIIs ಗೆ ಏನ್ ಅನಿಸ್ತಾ ಇದೆ, ಕಡಿಮೆ ಎಲ್ಲ ಸಿಗ್ತಾ ಇದೆ ಅಂತ ಬೈ ಮಾಡ್ತಾರೆ. ಓಕೆ ಓಕೆ ಬರೀ ಸರ್. DIIs ಸೊ ಇನ್ ಅಷ್ಟೇ. ಫ್ಯೂಚರ್ ಅಲ್ಲಿ ಅವ್ರು ಮತ್ತೆ ಜಾಸ್ತಿ ಸೆಲ್ ಮಾಡ್ಬೋದು ಅಂತ. ಎಸ್ 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 ಓಕೆ. ಸೊ ಓಕೆ. ಅದಕ್ಕೆ ನಾನು ಏನ್ ಹೇಳಿದೆ, ಈಗ ಇಲ್ಲಿ ಬರೇ ಬೈ ಆಗಿದ್ರೆ ಮಾರ್ಕೆಟ್ ಆಗ್ತದಾಗೈತ್ರಿ, ಇಲ್ಲ ಇಲ್ಲ ಸರ್. ಸೆಲ್ಲರ್ ಇದ್ರು ಅಂದ್ರೆ ಏನಾಗ್ಬೇಕು, ಒಬ್ರು ಬೈಯರ್ ಇರ್ಬೇಕು, ಆಮೇಲೆ ಒಬ್ರು ಸೆಲ್ಲರ್ ಇರ್ಲೇಬೇಕು. ಓಕೆ, ಸೊ ಹಾ ಈಗ ಸರ್. ಮಾರ್ಕೆಟ್ ಇಷ್ಟ ಸ್ಟ್ರಾಂಗ್ ಉಳಿಲಿಕ್ಕೆ ರೀಸನ್ DIIs ಜೊತೆ ರಿಟೇಲರ್ಸ್. ಓಕೆ, ಸೊ ಒಂದೇ ನಿಮಿಷ, ಐ ವಿಲ್ ಶೋ ಯು. ಹಾಗೆ ಒಂದು ನಿಮಿಷ. Number of DMAT accounts in India 2024 ನಲ್ಲಿ. ಗಾಯತ್ರಿ, ವಿಲ್ ಯು ರೀಡ್ ದಟ್? ಎಷ್ಟು ಡಿಮ್ಯಾಟ್ ಅಕೌಂಟ್ ಇದಾಗಿದೆ? 17.5 crore ಅಂತ. 17.5 crore. Okay, now that I will tell you the percentage of DMAT. So the report highlights that DMAT accounts ಎಷ್ಟಾಗಿದೆ ಇಂಡಿಯಾದಲ್ಲಿ 12%. Okay, so far behind 62% in the United States. Okay, ಈಗ ಇದನ್ನೇ ಹೇಳ್ತೇನೆ, ಒಂದೇ ನಿಮಿಷ. ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಇನ್ ಇಂಡಿಯಾ increased, ಅಥವಾ in India historical data. DMAT started in 1997. 1997 ಇಂದ ಗಾಯತ್ರಿ till 2022 it took 25 years to cross how many crores DMAT account? 11 crores. ಹೌದಾ, 25 ವರ್ಷ ಹಿಡಿತು. ಓಕೆ, in the last 20 months the DMAT account surged to how much? 17.1 crore. ತಿಳಿತಾ? Yes sir. ಅಂದ್ರೆ ಗ್ರೋತ್ ಎಷ್ಟಿದೆ ನೋಡಮ್ಮ, 54%. ನೀವು ಎವ್ರಿ ಒನ್ ಟ್ರೈ ಟು ಎಲ್ಲರೂ ವಿಚಾರ ಮಾಡಿ ಇನ್ನೊಂದು 10 ವರ್ಷಕ್ಕೆ ಎಷ್ಟು ಡಿಮ್ಯಾಟ್ ಅಕೌಂಟ್ ಆಗ್ಬೋದು ಗಾಯತ್ರಿ? Sir, unable to hear you sir. ಇಸ್ ಇಟ್? ಸೊ ಇನ್ನು 10 ವರ್ಷಕ್ಕೆ ಎಷ್ಟು ಡಿಮ್ಯಾಟ್ ಅಕೌಂಟ್ ಆಗಬಹುದು? ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತದ? ಅಂದ್ರೆ ವಿಚಾರ ಮಾಡಿ, ಅವಾಗ ಅವಾಗ ಎಷ್ಟು ಟರ್ನ್ ಓವರ್ ಆಗ್ತದೆ. ಸೊ ಹೀಗಾಗಿ ಅವಾಗ ಇನ್ನು ಮಾರ್ಕೆಟ್ ನಿಫ್ಟಿ ಮೇ ಟಚ್ 1 lakh. ಇಸ್ ಇಟ್? ಈಗ 25,000 ಇದೆ,
ಎಲ್ಲೋ ಹೆಚ್ಚಿಗೆ ಆಗ್ಬೋದು. ಅಂದ್ರೆ ಇದೆಲ್ಲ ಏನು ಗೊತ್ತಾ, ಟೋಟಲ್ ಡಿಮ್ಯಾಟ್ ಅಕೌಂಟ್ಸ್ ಹಿಟ್ ನ್ಯೂ ಹೈ, ಜಂಪ್ ಟು ಓವರ್ 15 crore ಇನ್ ಮಾರ್ಚ್. ಇದು ಮಾರ್ಚ್ 24 ಅಂತ ಹೇಳ್ತಾ ಇದೆ. ಓಕೆ, ಸೊ ಒನ್ ಥಿಂಗ್ ದಟ್ ಐ ವಿಲ್ ಶೋ ಯು, ಒಂದೇ ನಿಮಿಷ. ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಇನ್ ದ ಮಂತ್ ಆಫ್ ಡಿಸೆಂಬರ್ ನೋಡೋಣ. ಇನ್ ಡಿಸೆಂಬರ್ ಅಥವಾ ನವೆಂಬರ್ ತಗೊಳ್ಳೋಣ ಒಮ್ಮೆ. November 2024. India had 182 million demat account. Okay, number of new demat accounts. In November 24, the number of new demat accounts added in India was less than 3.2. Okay, which was the lowest since in April. ಇದು ಅರ್ಥ ಮಾಡ್ಕೊಳ್ಳಿ. ಸೊ Yes. 8 ತಿಂಗಳಲ್ಲಿ ಅತಿ ಕಡಿಮೆ ಆಗಿದೆ. ರೀಸನ್ ಮಾರ್ಕೆಟ್ ಬೀಳ್ತಾ ಇದೆ ಅಂತ. ಓಕೆ, ಬಟ್ ಒಮ್ಮೆ ಇನ್ ಮಾರ್ಕೆಟ್ ಈಗ ಟ್ರೆಂಡ್ ಚಾಲು ಆಯ್ತಂದ್ರೆ ಇಲ್ಲಿ ನೋಡಿ, ಫಸ್ಟ್ 11 months ಆಫ್ ಟೋಟಲ್ 42.83 ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ. ಕಾಣಿಸ್ತಾ ಇದೆ ಈಗ ಇಲ್ಲಿ. ಎಸ್ ಸರ್ ಕಾಣ್ತದೆ ಸರ್. ಓಕೆ, ಸೊ ಲೈಕ್ ದಾಟ್. ಸೊ ಅಂದ್ರೆ ವಾಟ್ ಐ ಮೀನ್ ಟು ಸೇ, ಇನ್ನು 10 ವರ್ಷಕ್ಕೆ ಎಷ್ಟು ಡಿಮ್ಯಾಟ್ ಅಕೌಂಟ್ ಆಗ್ಬೋದು ನಮಗೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಇಸ್ ಇಟ್? ಸೊ ಅಂದ್ರೆ ಅವಾಗ ನೀವೇ ವಿಚಾರ ಮಾಡಿ, ವಾಲ್ಯೂಮ್ ಎಷ್ಟಾಗ್ತದೆ, ಶೇರ್ ಪ್ರೈಸ್ ಎಷ್ಟಾಗಬಹುದು. ಸೊ ಹೀಗಾಗಿ ಈಗಿನಿಂದಾನೇ ಇಫ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್ ಸ್ಲೋಲಿ, ಯಾವುದೇ ಇರಲಿ, ಓಕೆ, ಬ್ಲೂ ಚಿಪ್ ಕಂಪನಿ, ನಿಫ್ಟಿ 50, ನಿಫ್ಟಿ 500, ದಟ್ ಐ ವಿಲ್ ಎಲ್ಲ ಇದರಲ್ಲಿ ಕವರ್ ಮಾಡ್ತೇನೆ. ಓಕೆ ಸರ್, ಓಕೆ ಸರ್, ಓಕೆ. ಹಾ, ಮತ್ತೆ ಯಾರಿಗೆ ಏನಾದ್ರು ಕೇಳೋದಿದ್ರೆ ಪ್ಲೀಸ್ ಯು ಕ್ಯಾನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಇಂದ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ನಾನು ಇಲ್ಲಿ ಏನ್ ಸ್ಲೈಡ್ ಇದ್ ಮಾಡ್ತೇನಲ್ಲ, ದಟ್ ರ್ಯಾಂಡಮ್ಲಿ ನಾನು ಹೇಳ್ತೇನೆ, ನೀವೇ ಓದ್ಬೇಕು ಅದನ್ನು. ನಾನೇನು ಓದೋದಿಲ್ಲ, ಬಿಕಾಸ್ ಐ ವಾಂಟ್ ಯುವರ್ ಪಾರ್ಟಿಸಿಪೇಷನ್. ಓಕೆ, ಸೊ ಐ ಹೋಪ್ ಇವತ್ತಿನ ಬೇಸಿಕ್ ಸ್ವಲ್ಪ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ದೆನ್ ಟುಮಾರೋ ನಿಫ್ಟಿಯಲ್ಲಿ ಯಾವ್ದಾವ್ದು ಇದಾವೆ, ಸೆನ್ಸೆಕ್ಸ್ ದಲ್ಲಿ ಯಾವ್ಯಾವ ಇದಾವೆ, ಅಂಡ್ ಅಲಾಂಗ್ ವಿತ್ ದಟ್ ವಿಲ್ ಕಂಟಿನ್ಯೂ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ನಾಳೆ ಅಷ್ಟನ್ನ ಹೇಳ್ಬಿಟ್ಟು, ಹಾ ಎಸ್, ರೆಕಾರ್ಡೆಡ್ ಸೆಷನ್ ನಾಳೆ ನಿಮಗೆ ಸಿಗುತ್ತೆ. ದ ವೆರಿ ನೆಕ್ಸ್ಟ್ ಡೇ ವಿಲ್ ಗೆಟ್ ರೆಕಾರ್ಡಿಂಗ್ ಸೆಷನ್ ಆಲ್ಸೋ. ಫೈನ್. With this, we'll end up today's session. See you tomorrow with the same time. Thank you very much. Good night.